ಹಲೋ ಫ್ರೆಂಡ್ಸ್, ಇಲ್ಲಿ ನಾನು ಹಾಫ್ KG ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ಟರ್ಮರಿಕ್ ಪೌಡರ್ ಹಾಕ್ಕೊಂಡಿದ್ದೀನಿ, 1 ಸ್ಪೂನು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಇನ್ನು 1 ಲೆಮನ್ನ ಕಟ್ ಮಾಡಿ ಅದರಲ್ಲಿ ಹಾಫ್ ಲೆಮನ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹಾಕ್ಕೊಂಡು ಲೆಮನ್ ಹಾಕಿ ಅದನ್ನು ವಾಶ್ ಮಾಡ್ಕೊಳ್ಳೋಗೋಸ್ಕರ. ಯಾಕೆ ಅಂದರೆ ಚಿಕನ್ ಜಾಸ್ತಿ ಸ್ಮೆಲ್ ಬರಬಾರ್ದು ಅಂತ ಇದನ್ನೆಲ್ಲ ಹಾಕ್ಕೊಂಡು ವಾಶ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ವಾಶ್ ಮಾಡಿದ್ರೆ ಚಿಕನ್ ಸ್ಮೆಲ್ ಬರೋದಿಲ್ಲ, ಚೆನ್ನಾಗಿರುತ್ತೆ. ಮಕ್ಕಳು ಊಟ ಮಾಡ್ತಿದ್ರೆ ಸ್ಮೆಲ್ ಬರಬಾರ್ದು ಅಂತಲೇ ಇದನ್ನೆಲ್ಲ ಹಾಕಿ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನಾನು 1 ಜಗ್ಗಷ್ಟೇ ನೀರು ಹಾಕ್ಕೊಂಡು ವಾಶ್ ಮಾಡಿರೋದನ್ನು ಶೂಟ್ ಮಾಡಿದ್ದೀನಿ. ಇನ್ನು ಉಳಿದಿದ್ದು 2 ಸರಿ ಮಾಡಬೇಕು. ರುಕೋ ಜರಾ ಸಬರ್ ಕರೋ. ಇವಾಗ ನಾನು ಆಯಿಲ್ ಹಾಕ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ಆಯಿಲ್ ಆಗಿದೆ ಅಂತ ಹೇಳಿ ನಾನು ಇನ್ನೊಂದು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಆಯಿಲ್ನ ಗರಂ ಆದಮೇಲೆ ಅದಕ್ಕೆ ಇಲ್ಲಿ ನೋಡಿ ಇನ್ನೊಂದು ಥಿಂಗು, ಇದು ಗ್ಯಾಸ್ ಫ್ಲೇಮ್ ಇರುತ್ತಲ್ಲ ಅದು ಯಾವಾಗಲೂ ನಾವು ಸ್ಲೋನಲ್ಲೇ ಇಡಬೇಕು. ಸ್ಲೋನಲ್ಲಿಟ್ಟರೆ ರುಚಿ ಜಾಸ್ತಿ ಬರುತ್ತೆ. ಸೊ ಹೈ ಇಡಬಾರ್ದು. ಯಾವಾಗಲೂ ಹೈ ಇಟ್ಟರೆ ಅದರ ರುಚಿ ಸ್ವಲ್ಪ ಕಡಿಮೆ ಬರುತ್ತೆ ಅಂದ್ಕೊಳ್ಳಿ. ಯಾಕೆಂದರೆ ನಾವು ಸ್ಲೋ ಇಟ್ಟರೆ ಬರೋ ರುಚಿನೇ ಬೇರೆ. ಸೊ ಅದಕ್ಕೋಸ್ಕರ ಇವಾಗ ನಾನು ಇದರಲ್ಲಿ ಸಾಜೀರಾ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ, ಆಮೇಲೆ 1-2 ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಲವಂಗ ಹಾಕ್ಕೊಂಡಿದ್ದೀನಿ 2 ಏಲಕ್ಕಿ ಹಾಕ್ಕೊಂಡಿದ್ದೀನಿ, ಆಮೇಲೆ 3 ಮೆಣಸು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಮಕ್ಕಳು ಊಟ ಮಾಡ್ತಾರಲ್ಲ, ಜಾಸ್ತಿ ಖಾರ ಇರಬಾರ್ದು ಅಂತ 3 ಹಾಕ್ಕೊಂಡಿದ್ದೀನಿ. ಇಲ್ಲಿ 3 ಲೀಫ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. 3 ಲೀಫ್ ಆದಮೇಲೆ ಸ್ವಲ್ಪ ಕಂದು ಬಣ್ಣ ಬರಬೇಕು. ಅದಕ್ಕೆ ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಅಷ್ಟೇ ಆಯಿಲಲ್ಲಿ ಇದು ಮಾಡಬೇಕು. ಆಮೇಲೆ 3-4 ಆನಿಯನ್ನ ಕಟ್ ಮಾಡಿಕೊಂಡು ಮಿಕ್ಸರಿಗೆ ಹಾಕ್ಕೊಂಡಿದ್ದೀನಿ ನಾನು. ಯಾಕೆ ಅಂದರೆ ಮಕ್ಕಳು ಆನಿಯನ್ ಮಿಡಲ್ ಬಂದರೆ ಅದನ್ನು ಸೈಡ್ ಮಾಡಿ ತಿಂತಾರೆ. ಅದಕ್ಕೆ ಸ್ವಲ್ಪ ಅದನ್ನು ಮಿಕ್ಸರ್ ಮಾಡಿದರೆ ಅದರಲ್ಲೇ ಅದು ಗ್ರೇವಿ ಆಗೋಗ್ಬಿಡುತ್ತೆ ಅಂತ ನಾನು ಮಿಕ್ಸರ್ ಮಾಡ್ಕೊಂಡು ಹಾಕ್ಬಿಟ್ಟಿದ್ದೀನಿ. ಅದನ್ನು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ನಾವು ಬ್ರೌನ್ ಕಲರ್ ಬಂದಮೇಲೆ ಬಿಟ್ಬಿಡಬೇಕು. ಇವಾಗ ನೋಡಿ ಅದಕ್ಕೆ ಬ್ರೌನ್ ಕಲರ್ ಬಂದುಬಿಟ್ಟಿದೆ. ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅದಕ್ಕೆ ಫ್ರೈ ಆದಮೇಲೆ ನಾವೀಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು, 1 ಟೇಬಲ್ ಸ್ಪೂನ್ ಅಷ್ಟೇ. ಅದನ್ನು ಹಸಿ ವಾಸನೆ ಹೋಗೋವರೆಗೂ ನಾವು ಅದನ್ನು ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಇದು ಮಾಡಿಬಿಡ್ಬೇಕು. ಅದಕ್ಕೆ ಹಸಿ ವಾಸನೆ ಹೋಗೋವರೆಗೂ ಮಾತ್ರ ಅದರಲ್ಲಿ ಫ್ರೈ ಮಾಡಬೇಕು. ಇವಾಗಿಲ್ಲಿ 4 ಟೊಮಾಟೊ, ಅದು ಕೂಡ ಮಕ್ಕಳು ತೆಗಿಬಾರ್ದು ಅಂತಲೇ ಮಿರ್ಚಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿನೇ ಹಾಕ್ತಾಯಿದ್ದೀನಿ. ಅದಕ್ಕೆ ಅದರಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನಾನ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ ಅದರಲ್ಲಿ. ಅದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಅದು ಟೊಮಾಟೋದು ಅದರದ್ದೇ ಒಂದು ಆಯಿಲ್ ಬಿಟ್ಬಿಡುತ್ತೆ. ಅದು ಟೊಮಾಟೋದನ್ನ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಸ್ಲೋ ಫ್ಲೇಮಲ್ಲೇ ಉರಿಯಿಂದ ಅದಕ್ಕೆ ಮಾಡಿಬಿಡ್ಬೇಕು ಅದನ್ನು. ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಬೇಕು ಅದಕ್ಕೆ ಟೊಮೆಟೊ ಹಾಕಿದ ತಕ್ಷಣ. ಯಾಕೆಂದರೆ ಟೊಮೆಟೊ ಅದರಲ್ಲಿ ಬೆಂದೋಗುತ್ತೆ ಅಂತ. ಸಾಲ್ಟಲ್ಲಿ ಸ್ವಲ್ಪ ಟೊಮೆಟೊನ ಬೇಯುತ್ತೆ. ಸೊ ಅದಕ್ಕೋಸ್ಕರ ನಾವು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಒಂದು 5 ಮಿನಿಟ್ಸ್ ಬಿಟ್ಬಿಡ್ಬೇಕು. ಅದನ್ನು 5 ಮಿನಿಟ್ಸ್ ಬಿಟ್ಟಾದಮೇಲೆ ಇವಾಗ ಅದಕ್ಕೆ ಅದು ನೋಡಿ, ಇವಾಗ 5 ಮಿನಿಟ್ ಆದಮೇಲೆ ಅದಕ್ಕೆ ಆಯಿಲ್ ಬಿಟ್ಕೊಂಡಿದೆ ಚೆನ್ನಾಗಿ. ಅದ್ರದ್ದೇ ಆದಂಥದ್ದು ಆಯಿಲ್ ಬಿಟ್ಟಿದೆ. ಅದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದು. ಇವಾಗ ಅದರಲ್ಲಿ ಏನೂ ಹಾಕಿಲ್ಲ. ಸೊ ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅದು. ಇವಾಗ ಒಂದು 5 ನಿಮಿಷ ಅದಕ್ಕೆ ಹಾಗೆ ಬೇಯೋದಕ್ಕೆ ಬಿಡಬೇಕು ನಾವು. ಇವಾಗ ನೋಡಿ ನಾನು ಅದಕ್ಕೆ ಖಾರ ಹಾಕ್ಕೊಂಡ್ಬಿಟ್ಟಿದ್ದೀನಿ, ಸ್ವಲ್ಪ ಖಾರ, ಆಮೇಲೆ ಅರಿಶಿನ ಹಾಕಿ ಸ್ವಲ್ಪ ಟೊಮೆಟೊ ಜೊತೆ ಅದು ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಅದನ್ನು ಟೊಮೆಟೊ ಜೊತೆ ಬೆಂದು ಬಿಡಬೇಕು ಸ್ವಲ್ಪ. ಅದಕ್ಕೆ
ಇವಾಗ ಅದು ಕಲರ್ ಬಿಟ್ಕೊಳ್ಳುತ್ತೆ ಇವಾಗ ರೆಡ್ ಚಿಲ್ಲಿ ಹಾಕಿದ್ದೀವಲ್ಲ, ಸೊ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದಕ್ಕೆ ಅದನ್ನು ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಅದನ್ನು ಸ್ವಲ್ಪ ಇವಾಗ ನೋಡಿ ಅದಕ್ಕೆ ಸ್ವಲ್ಪ ಕಲರ್ ಬಂದುಬಿಡ್ತು. ಇವಾಗ ಇನ್ನು ಒಂದು 2-3 ನಿಮಿಷ ಅಷ್ಟೇ ಅದನ್ನು ಕುದಿಯೋಕ್ಕೆ ಬಿಡಬೇಕು. ಇವಾಗ ಅದನ್ನು ಕುದಿಯೋಕ್ಕೆ ಬಿಟ್ಟಿದ್ಮೇಲೆ ಆಮೇಲೆ ಇದು ಫೈನಲ್ ಟಚ್ ಇವಾಗ ಇದು ಅಂದರೆ ಇದು ಬೇಯಿಸೋದು ನಮಗೆ ಇನ್ನೇನಿಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಹಾಕಿದ್ದೀನಲ್ಲ, ಇನ್ನೊಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ಲೋ ಫ್ಲೇಮಲ್ಲೇ ಇಡಲಿ. ಅದನ್ನು ಯಾವಾಗೂ ಹೈ ಮಾಡಬೇಡಿ. ಚಿಕನ್ ಸ್ಟಾರ್ಟಿಂಗಿಂದ ಮುಗಿಯೋವರೆಗೂ ಸ್ಲೋ ಫ್ಲೇಮಲ್ಲೇ ಇರಬೇಕು. ಅದನ್ನು ಹೈ ಮಾಡಬಾರ್ದು ಯಾವಾಗಲೂ. ಸ್ವಲ್ಪ ಇನ್ನೊಂಚೂರು ಕೊತ್ತಂಬರಿ ಆಮೇಲೆ ಪುದೀನಾನ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ, ಯಾಕೆಂದರೆ ಸ್ಮೆಲ್ ಬರುತ್ತೆ ಅಂತ, ಜಾಸ್ತಿ ಸ್ವಲ್ಪ ಸ್ಮೆಲ್ ಬರಲಿ ಅಂತ ಇನ್ನಷ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಟೊಮಟೊ ಆದಮೇಲೆ ಹಾಕ್ಕೊಡ್ಬೇಕು ಅದನ್ನು ಆ್ಯಕ್ಚುಲಿ ನೋಡಿದ್ರೆ. ಓಕೆ, ಇವಾಗ ನೋಡಿ ಸ್ವಲ್ಪ ಚೆನ್ನಾಗಿ ಇವಾಗ ಒಂದು 5 ಮಿನಿಟ್ಸ್ ಇದು ಹಾಕಿದ ಮೇಲೆ ಒಂದು 5 ನಿಮಿಷ ಇನ್ನೊಂದು ಸ್ವಲ್ಪ ಅದನ್ನು ಮಾಡಿಕೊಂಡು ಇವಾಗ ನಾವು ತೊಳೆದಿಟ್ಟಿರೋ ಚಿಕನ್ ಇದೆಲ್ಲ, ಒಂದು 1/2 kg ಚಿಕನ್ನು ಅದು ಇದರಲ್ಲಿ ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಬೇಕು. ಓಕೆನಾ, ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ಚಿಕನ್ ಸಖತ್ತಾಗಿರುತ್ತೆ, ಟೇಸ್ಟ್ ನೋಡಿ ತುಂಬ ಚೆನ್ನಾಗಿರುತ್ತೆ. ಇವತ್ತಿನಕ್ಕಿಂತ ಇನ್ನು ನಾಳೆ ಇನ್ನೂ ಜಾಸ್ತಿ ಟೇಸ್ಟ್ ಬರುತ್ತೆ. ಅದನ್ನು ತುಂಬ ಚೆನ್ನಾಗಾಗುತ್ತೆ ಅದು ಟೇಸ್ಟು. ಒಂದು ಸಲ ಟೇಸ್ಟ್ ಮಾಡಿ ನೋಡಿ, ಈ ಥರ ಟ್ರೈ ಮಾಡಿ ನೋಡಿ, ಇಷ್ಟು ಸೂಪರಾಗಿರುತ್ತೆ. ಇದನ್ನು ದೋಸೆ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಇದ್ರ ಜೊತೆ ನನ್ನ ಮಗಳು ದೋಸೆ ಬೇಕು ಅಂತ ಅಂದಳು. ಸೊ ನಾನು ಇದನ್ನು ದೋಸೆ ಜೊತೆ ಅವಳಿಗೆ ಕೊಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ, ಯಾಕೆಂದರೆ ಅದು ಕುದಿಬೇಕಂತ. ಫುಲ್ ಅದು ನೀರು ಹೋಗೋವರೆಗೂ ನಾವು ಕುದಿಸ್ಬೇಕು. ಇವಾಗ ಇದು ಚಿಕನ್ ಹಾಕಿದ ಮೇಲೆ ಅದು ಚಿಕನ್ನು ಕುದಿಯುತ್ತೆ, ಆಮೇಲೆ ಸ್ವಲ್ಪ ಇದು ಮಾಡಬೇಕು. ಇವಾಗ ನಾನು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ಚಿಕನ್ ಮಸಾಲ ಹಾಕ್ಕೊಂಡು ಸ್ವಲ್ಪ ಗರ್ಕುಲ್ ಹಾಕ್ಕೊಂಡಿದ್ದೀನಿ ಇವಾಗ. ಆಮೇಲೆ ಅದಾಗಿದ್ಮೇಲೆ ಒಂಚೂರು ಗರ್ಕುಲ್ ಆ್ಯಡ್ ಮಾಡಿ ನೀರೆಲ್ಲ ಅಬ್ಸರ್ವ್ ಮಾಡ್ಕೋವರೆಗೂ ಒಂದು 10 ಮಿನಿಟ್ಸ್ ಅದಕ್ಕೆ ಕುದಿಸಿ. ಚಿಕನ್ ಕುದಿಯೋಕ್ಕೆ ಜಾಸ್ತಿ ಟೈಮ್ ಹಿಡಿಯಲ್ಲ. ಸೊ 10 ಮಿನಿಟ್ಸ್ ಅಷ್ಟೇ ಅದನ್ನು ಕುದಿಸಿದ್ರೆ ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಚಿಕನ್ ಸೂಪರ್ ಕುದ್ದು ಎಲ್ಲ ಟೇಸ್ಟ್ ಹೀರ್ಕೊಳ್ಳುತ್ತೆ. ಚಿಕನ್ ಪೀಸಸ್ ಇರ್ತಾವಲ್ಲ, ಆ ಪೀಸಸ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊತವೆ ಟೇಸ್ಟ್ ಎಲ್ಲ ಅದರದ್ದು. ಇವಾಗ ನಾವು ಟೊಮಾಟೋದೆಲ್ಲ ಮಾಡಿರೋದು ಟೇಸ್ಟು ಅಬ್ಸರ್ವ್ ಮಾಡ್ಕೊಳ್ಳೋವರೆಗೂ, ನೀರು ಹೋಗೋವರೆಗೂ ಕುದಿಸಿ. ಅದ್ರ ಜೊತೆ ದೋಸೆ ಸೂಪರ್ ಇರುತ್ತೆ ನೋಡಿ. ದೋಸೆ ಕೂಡ ಹಾಕಿದ್ದೀನಿ ನಾನು. ನನ್ನ ಮಗಳು ಬೇಕು ಅಂದ್ಲು ಚಿಕನ್ ಜೊತೆ, ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ. ಅಮ್ಮ ಚಿಕನ್ ಜೊತೆ ಬೇಕು ನನಗೆ ದೋಸೆ ಅನ್ನೋಕ್ಕೋಸ್ಕರ ದೋಸೆ ಹಾಕಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.